ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಇವತ್ತು ಈ ಸದನ ಪ್ರಾರಂಭವಾಗುವಾಗ ನನಗನ್ನಿಸ್ತು, ಕಳೆದ ಸದನದಲ್ಲಿ ಅಧಿವೇಶನದಲ್ಲಿ ಸನ್ಮಾನ್ಯ ಮೇಟಿಯವರು ನಮ್ಮ ಜೊತೆಯಲ್ಲಿದ್ದರು, ಅಧಿವೇಶನದಲ್ಲಿ ಕೂಡ ಭಾಗವಹಿಸಿದರು. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ ಯಾವ ರೀತಿ ಸಮಾಜ ಸೇವೆಯಲ್ಲಿ ಮೇಲಕ್ಕೆ ಬರಬಹುದು ಅನ್ನೋದರ ಒಂದು ನಿದರ್ಶನ ಮೇಟಿಯವರು ಅಂತೇಳಿ ನಾನು ಅಂದ್ಕೊಳ್ತೇನೆ. ಒಂದು ರೈತರ ಕುಟುಂಬದಿಂದ ಬಂದು, ಸಾಮಾನ್ಯ ಕುಟುಂಬ, ಅವರೇನು ಅನುಕೂಲಸ್ಥರು ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಅಲ್ಲಿಂದ ಪಂಚಾಯಿತಿ, ಮಂಡಳ ಪಂಚಾಯಿತಿ, ಆಗೆಲ್ಲ ಮಂಡಳ ಪಂಚಾಯಿತಿ ಇದ್ದದ್ದು, ಮಂಡಳ ಪಂಚಾಯಿತಿಯ ಸದಸ್ಯರಾಗಿ ಮಂಡಳ ಪಂಚಾಯಿತಿ, ಅಲ್ಲಿಂದ ಲೋಕಸಭೆಗೆ ಹೋಗ್ತಾರೆ. ಒಬ್ಬ ಪ್ರಜಾಪ್ರಭುತ್ವದ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಎಲ್ಲಿಯವರೆಗೂ ಹೋಗ್ಬೋದು, ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ ಸದಸ್ಯನಾಗಬಹುದು ಅನ್ನೋದಕ್ಕೆ, ಪ್ರಜಾಪ್ರಭುತ್ವದ ಅವಕಾಶಗಳು ಹೇಗೆ ಅನ್ನೋದಕ್ಕೆ ಇದು ನಿದರ್ಶನ. ಇದು ಮೇಟಿಯವರು ನನಗೆ ವೈಯಕ್ತಿಕವಾಗಿ ಬಹಳ ಆತ್ಮೀಯ ಸ್ನೇಹಿತರು. ಅವರು ನಾವು ಬಂದಂಥ ಸಂದರ್ಭದಲ್ಲೇ 89ರಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದು, ಅದೇ ಸಂದರ್ಭದಲ್ಲೇ ಅವರು ಕೂಡ ಶಾಸಕರಾಗಿ ಬಂದರು. ಬಹಳ ಸರಳವಾದಂಥ ವ್ಯಕ್ತಿ. ಒಂದು ದಿವಸ ಅವರು ಗಡ್ಸಾಗಿ ಮಾತಾಡಿದ್ದು ನೋಡಿಲ್ಲ ನಾನು. ಒಬ್ಬ ಸಜ್ಜನ. ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಾಗ ಲಾಯಲ್ಟಿ ಬಗ್ಗೆ ತಾವು ಹೇಳಿದ್ರಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಇನ್ನೊಬ್ಬ ಲಾಯಲ್ ಆಗಿದ್ದಂಥ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಲಾಯಲ್. ಅವ್ರಿಗೆ ಗೆರೆ ಹಿಂಗೆ ಹಾಕಿದ್ರೆ ಅದು ದಾಟ್ತಾ ಇರಲಿಲ್ಲ ಅಂತಕ್ಕಂಥದ್ದು. ನನಗೆ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಿದ್ದೆ. ಮಾನ್ಯ ನಾಯಕರು ಅವತ್ತು ನಮ್ಮ CLP ನಾಯಕರಿದ್ರು. ನಾವು ಪ್ರತಿ ಕ್ಷೇತ್ರಕ್ಕೂ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾ ಇದ್ದು. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಹೋಗ್ತಾ ಇದ್ವಿ. ಬಾಗಲಕೋಟೆಗೆ ಹೋದೋ ನಾವು. ಬಹುಶಃ ಸಂಜೆ 7 ಗಂಟೆ ಆಗಿತ್ತು. ಯಾವ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಯನ್ನ ಪ್ರಕಟಣೆ ಮಾಡ್ತಿರಲಿಲ್ಲ. ಆದರೆ ಬಾಗಲಕೋಟೆಯಲ್ಲಿ ಮಾನ್ಯ CLP ನಾಯಕರು ಅವತ್ತು ಮೇಟಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ರು. ಅಂದ್ರೆ ಲಾಯಲ್ಟಿ ಬಗ್ಗೆ ನಾನು ಹೇಳ್ತೇನೆ. ಅಷ್ಟು ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ಬಹುಶಃ ಇನ್ನೊಬ್ಬರು ನಮಗೆ ಕಾಣ್ತಿಲ್ಲ ಅನ್ನುವಂಥದ್ದು. ಅವರು 89ರಲ್ಲಿ ಶಾಸಕರಾಗಿ, 96ರಲ್ಲಿ ಲೋಕಸಭಾ ಸದಸ್ಯರಾಗಿ, ಸಚಿವರಾಗಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥವರು ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು ದೇವರಾಜ್ ಅವರು ಕೂಡ 89ರಲ್ಲಿ ಬಂದಂಥವ್ರು ಶಾಸಕರಾಗಿ, ಒಬ್ಬ ಕಾರ್ಪೊರೇಟರ್ ಆಗಿ. ಬಹಳ ಸಾಮಾನ್ಯ ಕುಟುಂಬ ಅವರದ್ದು ಕೂಡ. ಅವರು ಈ ಹೂವನ್ನ ಮಾರ್ತಾರಲ್ಲ, ವ್ಯಾಪಾರಸ್ಥರು, ಹೂವಿನ ವ್ಯಾಪಾರಸ್ಥರಾಗಿ ಆ ಸಿಟಿ ಮಾರ್ಕೆಟ್ನಲ್ಲೇ ಅವ್ರದ್ದು ಕಾರ್ಯವ್ಯಾಪ್ತಿ ಅಲ್ಲೇ. ಅಲ್ಲಿಂದ ಒಬ್ಬ ಶಾಸಕನಾಗಿ ಬಂದು, ಅದು ಬೆಂಗಳೂರು ಪಟ್ಟಣದಲ್ಲಿ ಹಿಂದುಳಿದ ಸಮುದಾಯದಿಂದ ಬಂದಂತ ಅವರು ಶಾಸಕರಾಗೋದು ಬಹಳ ಕಷ್ಟ. ಅವರು ಶಾಸಕರಾಗಿ ಬಂದು ಜನಮನ್ನಣೆಯನ್ನ ಗಳಿಸಿದ್ರು. ಆ ಏರಿಯಾದಲ್ಲಿ ಅಶೋಕ್ ಅವರು ಹೇಳಿದಾಗೆ ಒಂದು 2-3 ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಅವ್ರು ಏನ್ ಹೇಳಿದ್ರೆ ಅದೇ ನಡಿಬೇಕು. ಅಂದ್ರೆ ಅಷ್ಟು ಜನಮನ್ನಣೆಯನ್ನ ಗಳಿಸಿದಂತ ವ್ಯಕ್ತಿ ದೇವರಾಜ್ ಅವರು. ನನಗೆ ಬಹಳ ಆತ್ಮೀಯ ಸ್ನೇಹಿತರು. ಅವ್ರು ನನಗೆ ಯಾವಾಗಲೂ ಮನೆಗೆ ಬಂದಾಗೆಲ್ಲ ಹೇಳೋರು,
ಅಣ್ಣ ನೀನು ಹಿಂಗಾಗಬೇಕು ಹಂಗಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋರು. ನಮ್ಮ ಜೊತೆಯಲ್ಲಿ ಬಹಳ ಆತ್ಮೀಯ ಸ್ನೇಹಿತರಾಗಿ ಇದ್ರು. ಅವರು ಎಷ್ಟು ಪ್ರೀತಿಗೆ ಅಥವಾ ಗೌರವಕ್ಕೆ ಗಂಟು ಬೀಳ್ತಾ ಇದ್ರು ಅನ್ನೋದಕ್ಕೆ ಎಸ್ ಎಂ ಕೃಷ್ಣ ಅವರಿಗೆ ಅವರವರ ಕ್ಷೇತ್ರವನ್ನೇ ಬಿಟ್ಟುಕೊಟ್ರು. 2004ರ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ನೀವು ಅಲ್ಲಿ ಮದ್ದೂರಲ್ಲಿ ನಿಲ್ಲೋದು ಬೇಡ, ಅಲ್ಲೇನೋ ಸ್ವಲ್ಪ ತೊಂದರೆ ಆಗೋಂಗಿದೆ, ನೀವು ಅಲ್ಲಿ ಬೇಡ, ನೀವು ಇಲ್ಲಿ ಬನ್ನಿ ಸರ್, ನಾನು ಕ್ಷೇತ್ರ ಬಿಟ್ಟುಕೊಡ್ತೀನಿ ಅಂತೇಳಿ ಅವ್ರ ಕ್ಷೇತ್ರವನ್ನೇ ಬಿಟ್ಟುಕೊಟ್ರು. ಆಮೇಲೆ ಅವರಿಗೆ ವಿಧಾನ ಪರಿಷತ್ತಿಗೆ ಸದಸ್ಯರನ್ನು ಮಾಡಿದ್ರು, ಅದು ಬೇರೆ ವಿಷಯ. ಆದರೆ ಬಹಳ ಒಂದು ಪ್ರಾಮಾಣಿಕವಾದಂತಹ ವ್ಯಕ್ತಿ. ಅವರಿಗೆ ನೋಡಿ ಹೇಗಿದೆ, ಇದೆಲ್ಲ ಒಂದೊಂದು ರೀತಿಯಲ್ಲಿ ವಿಶಿಷ್ಟತೆ ಹೇಗಿರುತ್ತೆ ಅಂತೇಳಿ. ಅವರು ಹುಟ್ಟಿದ ದಿವಸನೇ ಅವರು ತೀರ್ಕೋಬೇಕಾ? ವಿಧಿ ನಿಯಮ ಹೇಗಿರ್ತದೆ ಅಂತೇಳಿ ನಾವೇನು ಹೇಳಕ್ ಬರೋದೇ ಇಲ್ಲ. ಅವರು ಮೈಸೂರಿಗೆ ಹೋಗಿ ಚಾಮುಂಡಿ ತಾಯಿಯ ದರ್ಶನ ಮಾಡಿ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೋದ್ರೆ ಆ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಅವರು ದೈವಾಧೀನರಾಗ್ತಾರೆ ಅಂತ ಹೇಳಿದ್ರೆ ಇದು ವಿಧಿ ನಿಯಮ ಅಲ್ಲದೆ ಬೇರೆ ಏನು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನ ಕೋರ್ತೇನೆ. ಅದೇ ರೀತಿ ನಮ್ಮ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ಕೂಡ ಅವರೊಬ್ಬ ರೈತ ಕುಟುಂಬದಿಂದ ಬಂದಂತವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, ತುಂಗಭದ್ರಾ ಅಣೆಕಟ್ಟು ಮಂಡಳಿ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿ ಕೆಲಸ ಮಾಡಿ 11ನೇ ವಿಧಾನಸಭೆಗೆ ಚುನಾಯಿತರಾಗಿ ಬಂದಂತವರು. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ಸಾಲುಮರದ ತಿಮ್ಮಕ್ಕ, ಬಹುಶಃ ಅಶೋಕ್ ಅವರು ಹೇಳಿದಾಗೆ ಇವತ್ತು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥದ್ದು. ನೋಡಿ ಹೇಗೆ ಒಬ್ಬ ಸರಳ ವ್ಯಕ್ತಿ ಎಲ್ಲಿಂದಲೋ ಹುಟ್ಟಿ ಬೆಳೆದು ಸಂದರ್ಭಗಳು ಹೇಗೆ ಬರುತ್ತೆ ಅಂತೇಳಿ ಮಕ್ಕಳಾಗ್ಲಿಲ್ಲ, ಮಕ್ಕಳನ್ನ ಆಗಲಿಲ್ಲ ಅಂತ ಹೇಳಿ ಅನೇಕ ಜನ ಮಕ್ಕಳಾಗ್ಲಿಲ್ಲ ಅಂತ ಹತ್ಕೊಂಡು ದೇವರಿಗೆ ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಮಾಡೋದನ್ನು ನೋಡಿದೆವು ನಾವು. ಆದರೆ ಸಾಲುಮರದ ತಿಮ್ಮಕ್ಕ, ನಾನು ಗಿಡಗಳನ್ನು ಬೆಳೆಸ್ತೀನಿ, ಅದರ ಮೂಲಕ ಅವೇ ನನಗೆ ಮಕ್ಕಳು ಅನ್ನುವಂತ ಕಲ್ಪನೆ ಬರುತ್ತಲ್ಲ, ಒಬ್ಬ ಸಾಮಾನ್ಯ ಮಹಿಳೆ, ಗ್ರಾಮೀಣ ಮಹಿಳೆ, ಬಡತನದಿಂದ ಬಂದಂತವಳಿಗೆ ಅದು ಮನಸ್ಸಿಗೆ ಬರುತ್ತಲ್ಲ, ಅದೇ ಆಶ್ಚರ್ಯ ಅಂತಕ್ಕಂಥದ್ದು. 4 ಕಿಲೋಮೀಟರ್ ಗಿಡಗಳನ್ನೆಟ್ಟು ಅವುಗಳಿಗೆ ತಲೆ ಮೇಲೆ 4-5 ಕಿಲೋಮೀಟರ್ ನೀರು ಹೊತ್ಕೊಂಡು ಬಂದು ಅವುಗಳನ್ನ ಬೆಳೆಸಿ, ಆ ಬೆಳೆಯೋದನ್ನೇ ನೋಡಿ ಅವೇ ಮಕ್ಕಳು ನನಗೆ ಅವೇ ಬೆಳೀತಾ ಇದ್ದಾವೆ ಅನ್ನುವಂತ ಒಂದು ಸಂತೋಷ ಪಡುವಂಥದ್ದು ಇದೆಯಲ್ಲ, ಅವ್ರಿಗೇನು ಯಾವುದೇ ರೀತಿ ಕಲ್ಪನೆ ಇಲ್ಲ ಅವರಿಗೆ ಆ ಸಂದರ್ಭದಲ್ಲಿ. ಆನಂತರ ಎಲ್ಲರೂ ನಾವು ಸಮಾಜ ಗುರುತಿಸಿ, ಪರಿಸರವಾದಿಗಳು ಗುರುತಿಸಿ, ಹೌದೌದು ಇದು ಪರಿಸರಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಅನ್ನೋವರೆಗೂ ಅವರಿಗೆ ಯಾವ ಕಲ್ಪನೆ ಇಲ್ಲ. ಮನೆ ಅಧ್ಯಕ್ಷರೇ, ಮೊನ್ನೆ ತಾನೇ ಬೆಲ್ಜಿಯಂನಲ್ಲಿ ಪರಿಸರದ್ದು ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಪರಿಸರ ಹಾಳಾಗ್ತಾ ಇದೆ, ಗಿಡ ಮರ ಇದೆಲ್ಲ ನಾವು ಬೆಳೆಸಿದ್ರೆ ನಮಗೆ ಆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರೆದಿದ್ದಾರೆ ಅದನ್ನ. ಈಗ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗಿದೆ, 1 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ಎನ್ನುವಂತ ಮಾತನ್ನ ಆಡಿದ್ದಾರೆ. ನಾವೆಲ್ಲ ಒಂದು 0.1 ಡಿಗ್ರಿ ಆದ್ರೆ ಅಥವಾ 0.2 ಡಿಗ್ರಿ ಆದ್ರೆ ಜ್ವರ ಬಂತು ಅಂತೀವಿ, ಅಥವಾ 1 ಡಿಗ್ರಿ ಜಾಸ್ತಿ ಆದ್ರೆ ಆಗ್ಲೇ ಡಾಕ್ಟರ್ ಹತ್ರ ಹೋಗ್ತೀವಿ. ಇಡೀ ವಿಶ್ವದಲ್ಲಿ ಪರಿಸರದಲ್ಲಿ 1 ಡಿಗ್ರಿ ಜಾಸ್ತಿ ಆದ್ರೆ ಅದೆಷ್ಟೋ ಕ್ರಿಮಿಕೀಟಗಳು ಸತ್ತೋಗಿರ್ತಾವೆ, ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ಆ ಪರಿಸರವನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಟ್ಟಂತ ಯಾರಾದರೂ ಇದ್ರೆ ಅದು ಸಾಲುಮರದ ತಿಮ್ಮಕ್ಕ. ಅದಕ್ಕಾಗಿ ಮನೆ ಮಾತಾಗಿದ್ದಾರೆ ಅವರು. ಇದು ನಾವು ಅವರಿಂದ ಕಲ್ತ್ಕೊಳ್ತಕ್ಕಂಥ ಪಾಠ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಅವರು ತಿಮ್ಮಕ್ಕ ಪ್ರಶಸ್ತಿಯನ್ನ ನಾವು ಸರ್ಕಾರದಿಂದ ಕೊಡಬೇಕು ಅಂದ್ರೆ ಆ ಪರಿಸರದ ಪ್ರಜ್ಞೆಯನ್ನ ಮೂಡಿಸೋದಕ್ಕೆ ಆ ಪ್ರಶಸ್ತಿಯು ನಮಗೆ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥ ಮಾತು. ನಾವು ಪ್ರಶಸ್ತಿ ಮೂಲಕ ಸಾಲುಮರದ ತಿಮ್ಮಕ್ಕನನ್ನ ಜ್ಞಾಪಿಸಿಕೊಳ್ಳೋದಷ್ಟೇ ಅಲ್ಲ, ಪರಿಸರವನ್ನ
ನಾವು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಾಗ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಕೊಡ್ತಾರೆ. ತಿಮ್ಮಕ್ಕ ಎಷ್ಟು ಮುಗ್ಧ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರಪತಿಯ ತಲೆ ಮೇಲೆ ಕೈ ಇಟ್ಟು ಬರ್ತಾರವ್ರು, ಅದು ಪ್ರೋಟೋಕಾಲ್ ಪ್ರಕಾರನೂ ಮಾಡಂಗಿಲ್ಲ. ಆದರೆ ಆ ಮುಗ್ಧತೆ ಗೊತ್ತಿಲ್ಲ ತಿಮ್ಮಕ್ಕನಿಗೆ. ಅವರು ಪ್ರಶಸ್ತಿಯನ್ನ ತೆಗೆದುಕೊಂಡು ಆ ರಾಷ್ಟ್ರಪತಿಯವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಅಂತಹ ಸರಳ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಪ್ರತಿ ಸಾರಿ ಅವರು ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ತಿದ್ದೆ. ನನಗೆ ಬಹಳ ಹತ್ತಿರದವರು. ನನಗೆ ಈ ಬಾರಿ ಹೋಗ್ಲಿಲ್ಲ. ಈ ಬಾರಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಇತ್ತು, ಹೋಗ್ಲಿಲ್ಲ. ಅವರ ಸಾಕು ಮಗ ಒಬ್ಬ ಉಮೇಶ್ ಅಂತ ಇದ್ದಾನೆ, ಅವನೇ ಅವರನ್ನ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ಅವನು ಫೋನ್ ಮಾಡ್ದ, ಅಜ್ಜಿ ಏನೋ ಕೇಳ್ತಾ ಇದ್ದಾರೆ, ಬಂದು ಹೋಗ್ಬೇಕು ಅಂತ. ಹೌದಪ್ಪ, ನಾಳೆ ಬರ್ತೀನಿ. ಅಷ್ಟರಲ್ಲಿ ಅವರು ನಿಧನರಾದ್ರು. ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನ ಕೋರೋದಕ್ಕೆ ಬಯಸ್ತೇನೆ. ಎಸ್.ಎಲ್. ಭೈರಪ್ಪನವರು ನಮಗೆ ಬಹಳ ಅವರ ಬಗ್ಗೆ ಎರಡು ತರ ಅಭಿಪ್ರಾಯಗಳಿದ್ದಾವೆ. ಸಮಾಜದಲ್ಲಿ ಸಮಾಜಮುಖಿಯಾದಂಥ ಅನೇಕ ಕಾದಂಬರಿಗಳನ್ನು ಬರೆದದ್ದು, ಜೊತೆಗೆ ಎಲ್ಲೋ ಒಂದು ಕಡೆ ವಿಶ್ಲೇಷಣೆ ಮಾಡುವಾಗ ಒಂದಿಷ್ಟು ವಿವಾದಗಳನ್ನು ಕೂಡ ಹುಟ್ಟಿಹಾಕುವಂಥದ್ದು. ಸಾಮಾನ್ಯವಾಗಿ ಇದು ಬರುತ್ತೆ. ಒಂದು ಕಾದಂಬರಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸಮಾಜದ ನೈಜ ಸ್ಥಿತಿಯನ್ನ ಪ್ರತಿಬಿಂಬಿಸುವಂತ ಕಾರ್ಯಕ್ರಮಗಳು ಮಾಡಿದಾಗ ಅಥವಾ ಅಂಥ ವಿಚಾರಗಳನ್ನ ಸಮಾಜಕ್ಕೆ ಚರ್ಚೆಗೆ ತಂದಾಗ ವಿವಾದಗಳು ಬರೋದೇ ಸಹಜ. ಆ ರೀತಿ ನಮ್ಮ ಭೈರಪ್ಪನವರು, ಎಸ್.ಎಲ್. ಭೈರಪ್ಪನವರು ಆ ಒಂದು ವಿವಾದವನ್ನು ಕೂಡ ಅನೇಕ ಸಂದರ್ಭದಲ್ಲಿ ಹುಟ್ಟಿಹಾಕಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂಥವರು ಅವರು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಗುಜರಾತ್ನಲ್ಲಿ ಕೆಲಸ ಮಾಡಿದ್ದಾರೆ, ಸರ್ದಾರ್ ಪಟೇಲ್ ಇದರಲ್ಲಿ, ಡೆಲ್ಲಿಯಲ್ಲಿ NCERT-ನಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಮೈಸೂರಿನಲ್ಲಿ ಕೆಲಸ ಮಾಡಿದ್ದಾರೆ ಉಪನ್ಯಾಸಕರಾಗಿ. ಅನೇಕ ರೀತಿಯಲ್ಲಿ ಸುಮಾರು 25 ಕಾದಂಬರಿಗಳನ್ನು, 30ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಬಹಳಷ್ಟು ಮೌಲ್ಯಾಯುತವಾದಂಥ ಕಾದಂಬರಿಗಳನ್ನು ಕೂಡ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್ ಇವೆಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರು ಸಮಾಜಕ್ಕೆ ಸಂದೇಶವನ್ನು ಕೊಡೋದರ ಮೂಲಕ ಇವತ್ತು ನಮ್ಮ ಮನಗಳಲ್ಲಿ ಅವರು ನೆಲೆಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಉಮೇಶ್ ಅವರು ಹಾಸ್ಯ ಕಲಾವಿದರ ಒಂದು ಮಾದರಿ. ಅವರನ್ನು ನೋಡಿ ನಮ್ಮ ಜಿಲ್ಲೆನಲ್ಲಿ ನರಸಿಂಹರಾಜು ಅಂತೇಳಿ ಚಿತ್ರನಟರಿದ್ರು, ಅವರು ಹಾಸ್ಯ ಕಲಾವಿದರು. ಇವರೆಲ್ಲ ಒಂದು ರೀತಿಯಲ್ಲಿ ಅವರ ನೋವು ಏನೇ ಇರಬಹುದು, ಒಳಗಡೆ ಅವರ ಕುಟುಂಬದ ನೋವುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತಾವೆ. ಅವ್ರ ನೋವು ಅವರು ಹೇಳ್ಕೊಳ್ಳೋದಿಲ್ಲ. ಆದರೆ ಜನಗಳ ನೋವನ್ನು ದೂರ ಮಾಡಬೇಕು ಅನ್ನುವಂಥ ದೃಷ್ಟಿ ನೋಡಿ ಹೇಗಿದೆ. ಅವರು ಉಮೇಶ್ ಅವರು ಆ ದಾರಿಯಲ್ಲಿ ಬಂದಂಥವ್ರು. ಹಾಗಾಗಿ ಅವರು ಕೂಡ ಒಬ್ಬ ಪಿಯಾನೋ ವಾದಕರಾಗಿ, ಕುಂಚ ಕಲಾವಿದರಾಗಿ, ಹಾರ್ಮೋನಿಯಂ ವಾದಕರಾಗಿ ಕೂಡ ಖ್ಯಾತಿಯನ್ನು ಗಳಿಸಿದ್ರು ಅನ್ನುವಂಥದ್ದು. ಇದು ಬಹಳ ವಿರಳ, ಇದು ಬಹಳ ರೇರ್, ಇದು ಅಂತ ಕಾಂಬಿನೇಷನ್. ಹಾಗಾಗಿ ಅವರು ಮಕ್ಕಳ ರಾಜ್ಯ ಅಂತ ಹೇಳಿ ಚಿತ್ರವನ್ನ ಅಭಿನಯಿಸೋದರ ಮೂಲಕ ಪ್ರಾರಂಭ ಮಾಡಿ 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗವಹಿಸ್ತಾರೆ. 700 ಚಿತ್ರದಲ್ಲಿ ಅವರು ನಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಅಂತೂ ಅಲ್ಲ. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಮಹನೀಯರಿಗೆ ಈ ಸದನ ಗೌರವವನ್ನು ಸಲ್ಲಿಸ್ತಾ ಇದೆ. ನಾನು ಕೂಡ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡೋದರ ಮೂಲಕ
ನನ್ನ ವೈಯಕ್ತಿಕವಾದ ಸಂತಾಪವನ್ನು ಕೂಡ ಸೂಚಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.